ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮಧುಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. ಇವತ್ತು ತಮಗೆ ಒಂದು ಇಂಪಾರ್ಟೆಂಟ್ ಒಂದು ಜಡಿ ಬೂಟಿ ಅಥವಾ ಏನಂದರೆ ಒಂದು ಹೋಮ್ ರೆಮಿಡಿ ನಾನು ಹೇಳ್ಕೊಡ್ತೀನಿ. ಸ್ಪೆಷಲಿ ಯಾರಿಗೆ ಟೈಮಿಂಗ್ ಇಶ್ಯೂ ಇದೆ, ಯಾರು ಸ್ಪರ್ಮ್ ಕ್ವಾಲಿಟಿ ತುಂಬ ನೀರು ಥರ ಇದೆ, ಸ್ಪರ್ಮ್ನಲ್ಲಿ ಸ್ಟ್ರೆಂತ್ ಇಲ್ಲ, ಅಥವಾ ಮದುವೆಯಾಗಿ 1.5 ವರ್ಷ 2 ವರ್ಷ ಆಗಿದೆ, ಮಕ್ಕಳಾಗ್ತಾ ಇಲ್ಲ, ಮೋಸ್ಟ್ಲಿ ನನ್ನ ವೀರ್ಯ ಪ್ರಾಬ್ಲಮೇ ಇರ್ಬೋದು, ಅದರಿಂದ ನನ್ನ ಮಕ್ಕಳಾಗ್ತಾ ಇಲ್ಲ ಅಂತ ಏನಾದರೂ ಫೀಲಿಂಗ್ ಇದ್ದರೆ ಈ ವಿಡಿಯೋ ತಮಗಾಗಿನೇ ಇದೆ. ಯಾಕಂದರೆ ಇದರಲ್ಲಿ ಒಂದು ಫಾರ್ಮುಲಾ ಆಯುರ್ವೇದ ಟೆಕ್ಸ್ಟ್ನಲ್ಲಿ ಏನು ಹೇಳಿದಾರಲ್ಲ, ಆ ಫಾರ್ಮುಲಾ ತಮಗೆ ಹೇಳ್ತೀನಿ. ತಾವೇ ಮನೆಯಲ್ಲಿ ರೆಡಿ ಮಾಡ್ಬೋದು. ಇದು ಏನಂದರೆ ಮೇನ್ಲಿ ನಿಮಗೆ ಇವು ಪನ್ಸಾರಿ ಅಂಗಡಿ ಅಥವಾ ಬಾರಾಪುಡಿ ಅಂಗಡಿ ಅಥವಾ ಆಯುರ್ವೇದಿಕ್ ಜಡಿಬುಟಿ ಸಿಗುತ್ತೆ ಅಲ್ಲ, ಅಂಥ ಅಂಗಡಿನಲ್ಲಿ ಈಜಿಲಿ ಅವೈಲೇಬಲ್ ಮೆಡಿಸಿನ್ ಇರುತ್ತೆ. ಇದು ಏನಂದರೆ ಮೇನು ಒಂದು ಸಫೇದ್ ಮುಸ್ಲಿ ಒಂದು 100 ಗ್ರಾಮ್ ತಗೊಳ್ಳಿ. ಕಪ್ಪು ಮುಸ್ಲಿ ಅಂತ ಬರುತ್ತೆ ಅದರಲ್ಲಿ, ಆ ಕಪ್ಪು ಮುಸ್ಲಿನೇ ಒಂದು 100 ಗ್ರಾಮ್ ತಗೊಳ್ಳಿ. ಆಮೇಲೆ ಕೌಂಚ್ ಬೀಜ ಅಂತ ಸಿಗುತ್ತೆ, ಇದು ಎಲ್ಲ ಪೌಡರ್ ರೂಪಾಂತರನಲ್ಲಿನೇ ತಗೊಳ್ಳಿ. ಇನ್ ಕೇಸ್ ಪೌಡರ್ ಅವ್ರ ಹತ್ರ ಇಲ್ಲ ಅಂದರೆ ತಾವು ಮನೆಗೆ 100 ಗ್ರಾಮ್ ತಂದುಬಿಟ್ಟು ಅದ್ರ ಪೌಡರ್ ಮಾಡಿ. ಕೌಂಚ್ ಬೀಜ ಒಂದು 100 ಗ್ರಾಮ್ ತಗೊಳ್ಳಿ. ಗೋಖುರು ಅಂತ ಸಿಗುತ್ತೆ, ಗೋಖುರು ಒಂದು 100 ಗ್ರಾಮ್ ತಗೊಳ್ಳಿ. ಆಮೇಲೆ ಏಲಕ್ಕಿ ಅದು ಒಂದು 50 ಗ್ರಾಮ್ ತಗೊಳ್ಳಿ. ನಾನು ಇದರದ್ದು ಡೀಟೇಲ್ ಮತ್ತೊಂದು ಸತಿ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಮತ್ತು ನಾನು ವಿಡಿಯೋ ಮಾಡುವಾಗ ಸೈಡ್ನಲ್ಲಿನೂ ಬರುತ್ತೆ. ಮತ್ತೊಂದು ಸತಿ ಹೇಳ್ತೀನಿ. ಸಫೇದ್ ಮುಸ್ಲಿ 100 ಗ್ರಾಮು, ಕಪ್ಪು ಮುಸ್ಲಿನ ಒಂದು 100 ಗ್ರಾಮು, ಕೌಂಚ್ ಬೀಜ ಒಂದು 100 ಗ್ರಾಮು, ಆಮೇಲೆ ತಾಲೀಮ್ ಖಾನ ಒಂದು 100 ಗ್ರಾಮು. 4 ಐಟಮ್ 100 ಗ್ರಾಮ್ ಆಯಿತಾ. ಏಲಕ್ಕಿ ಏನಿದೆಯಲ್ಲ 50 ಗ್ರಾಮ್, ಎಲ್ಲ ಪೌಡರ್ ಮಾಡಬೇಕು. ನಾನು ಕ್ವಾಂಟಿಟಿ 100 ಗ್ರಾಮ್ ಅಂದರೆ ಸೇಮ್ ಕ್ವಾಂಟಿಟಿ ತೊಗೋಬೋದು ಅಷ್ಟೇ. ಇದಕ್ಕೆ ನೀವು 200 ಗ್ರಾಮು ಮಾಡ್ಬೋದು, 50 ಗ್ರಾಮ್ ಮಾಡ್ಬೋದು. ಬಟ್ ಏನಂದರೆ ನಾನು ಒಂದು ಡೆಮೋಕ್ಕಾಗಿ ಎಲ್ಲರಿಗೂ ಈಸಿಲಿ ಗೊತ್ತಾಗಲಿ ಅಂತ ಹೇಳ್ತಿದ್ದೀನಿ. ಇವೆಲ್ಲ ಒಳ್ಳೆ ರೀತಿ ಪೌಡರ್ ಮಾಡಿಬಿಟ್ಟು ಒಂದು ಬಾಕ್ಸ್ನಲ್ಲಿ ಹಾಕಿಡಿ. ಆಮೇಲೆ ದಿನ ರಾತ್ರಿ ಮಲಗುವಾಗ ಊಟ ಆದಮೇಲೆ ಒಂದು ½ ಅವರ್ ಬಿಟ್ಟು 1 ಗ್ಲಾಸ್ ಹಾಲಿನಲ್ಲಿ ಇದು ಒಂದು 5 ಗ್ರಾಮ್ ಅಂದರೆ ಅರ್ಧ ಸ್ಪೂನ್ದಿಂದ 1 ಸ್ಪೂನ್, ಡಿಪೆಂಡಿಂಗ್ ಅಪಾನ್ ನಿಮ್ಮ ಡೈಜೆಷನು, ನಿಮ್ಮ ಜೀರ್ಣಶಕ್ತಿ ಕೆಪಾಸಿಟಿ ಹೇಗಿದೆ ಅದರ ಮೇಲೆ ಹಾಕಿ. ಸ್ವಲ್ಪ ನಿಮಗೆ ಶುಗರ್ ಏನಿಲ್ಲ, ಸ್ವಲ್ಪ ಟೇಸ್ಟ್ಗಾಗಿ ಏನಾದರೆ ಸ್ವಲ್ಪ ಕಲ್ಲು ಸಕ್ಕರೆ ಪೌಡರ್ ಮಾಡಿಡಿ. ಚೂರು ಕಲ್ಲು ಸಕ್ಕರೆ ಪೌಡರು ಒಳಗಡೆ ಮಿಕ್ಸ್ ಮಾಡಿ. ಶುಗರ್ ಇಲ್ಲ ಅಂದರೆ, ಯಾರಿಗೆ ಶುಗರ್ ಇದೆ ಅವ್ರು ಡೈರೆಕ್ಟ್ ಹೀಗೆ ತೊಗೋಬೋದು. ಮಿಕ್ಸ್ ಮಾಡಿಬಿಟ್ಟು ದಿನ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಇದರಿಂದ ಒಳ್ಳೆ ರೀತಿ ಬಲ ಬರುತ್ತೆ. ಯಾರು ತಾವು ಜಿಮ್ ಹೋಗ್ತಿದ್ದೀರಾ, ಒಳ್ಳೆ ರೀತಿ ಮಸಲ್ ಬಿಲ್ಡ್ ಮಾಡ್ತಿದ್ದೀರಾ, ಅವರು ಕೂಡ ರೆಡಿ ಮಾಡಿಬಿಟ್ಟು ತಗೊಳ್ಳಿ. ಒಳ್ಳೆ ರೀತಿ ಬಾಡಿನಲ್ಲಿ ಉತ್ಸಾಹ ಬರುತ್ತೆ. ಯಾರು ಇವು ಕುಸ್ತಿ ಆಡುವ ಪೈಲ್ವಾನ್ಗಳಿರ್ತಾರೆ ನೋಡಿ, ಇವೆಲ್ಲ ಈ ಥರನೇ ಔಷಧಿ ತೊಗೊಳ್ತಾರೆ. ಸರ್ ನನಗೆ ಸೆಕ್ಸ್ ಪ್ರಾಬ್ಲಮ್ ಇಲ್ಲ, ನಾನು ತೊಗೋಬೋದಾ? ಡೆಫಿನೆಟ್ಲಿ ತೊಗೋಬೋದು. ಸೆಕ್ಸ್ ಪ್ರಾಬ್ಲಮ್ ಇಲ್ಲದ ನಾನು ತಮ್ಮ ಒಳ್ಳೆ ರೀತಿ ಸೆಕ್ಸ್ ಪವರ್ ಆಗಬೇಕು, ಒಳ್ಳೆ ರೀತಿ ಬಾಡಿನಲ್ಲಿ ಸ್ಟ್ರೆಂತ್ ಬರಬೇಕು ಅಂದರೆ ಇದು ತೊಗೋಬೇಕು. ಇದರಿಂದ ಏನೇನು ಬೆನಿಫಿಟು? ವೀರ್ಯ ಗಟ್ಟಿಗಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಶುಕ್ರ ವರ್ಧಕ ಇದು, ಅಂದರೆ ಶುಕ್ರನ ಜಾಸ್ತಿ ಮಾಡುತ್ತೆ. ಆಮೇಲೆ ಅದರಲ್ಲಿ ಪೊಟೆನ್ಸಿ ಗಟ್ಟಿಗಾಗುತ್ತೆ. ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಒಳ್ಳೆ ತಮಗೆ ಟೈಮಿಂಗ್ ಸಿಗುತ್ತೆ. ಯಾರಿಗೆ ಸ್ವಲ್ಪ ಟೈಮಿಂಗ್ ಇಶ್ಯೂ ಇರುತ್ತೆ, ಪ್ರೀಮೇಚರ್ ಎಜಾಕ್ಯುಲೇಷನ್ ಅಥವಾ ಶೀಘ್ರ ಸ್ಖಲನ ಏನು ಹೇಳ್ತೇವೆ ನೋಡಿ, ಒಳ್ಳೆ ರೀತಿ ಟೈಮಿಂಗ್ ಇಂಪ್ರೂವ್ ಆಗುತ್ತೆ. ಒಳ್ಳೆ ರೀತಿ ಉದ್ರೇಕ ಬರೋಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಯಾಕಂದರೆ ಯಾವಾಗ ಶುಕ್ರ ವರ್ಧಕ ಅಂದರೆ ಅದು ಒಳ್ಳೆ ರೀತಿ ನಿಮಗೆ ಉದ್ರೇಕ ಬತ್ತೆ ಬರುತ್ತೆ. ಇದರ ಜೊತೆಗೆ ಏನಂದರೆ ನಿಮಗೆ ಮೇನ್ಲಿ ಓವರಾಲ್ ಮಸಲ್ ಗೇನ್ಗೆ, ಯಾರೋ ವೇಟ್ ಗೇನ್ ಮಾಡಬೇಕಂದ್ರೆ ಅವ್ರಿಗಾಗಿಯೂ ಇದು ತುಂಬ ಇಂಪಾರ್ಟೆಂಟು. ಸೊ ಇಷ್ಟು ಬೆನಿಫಿಟ್ ಏನಿದೆಯಲ್ಲ ಈ ಪೌಡರ್ನಲ್ಲಿ ಇದೆ. ಸೊ ಇದು ಮುಸಲ್ಯಾದಿ ಚೂರ್ಣ ಅಂತ ಇದಕ್ಕೊಂದು ಹೆಸರು. ಮುಸಲ್ಯಾದಿ ಚೂರ್ಣ ಯಾಕಂದರೆ ಮುಸಲಿದಿಂದ ನಾವು ಸ್ಟಾರ್ಟ್ ಮಾಡ್ತಾ ಇಲ್ಲ ಔಷಧಿ. ಆಯುರ್ವೇದನಲ್ಲಿ ಏನಂದರೆ ಯಾವುದಕ್ಕೆ ಹೆಸರು ಹೇಗೆ ಕೊಡ್ತಾರೆ ಅಂದರೆ, ಯಾವುದೋ ಪ್ರಿಪರೇಷನಲ್ಲಿ ಫಸ್ಟ್ ಐಟಮ್ ನಾವು ಏನು ತೊಗೊಳ್ತೀವಿ ಆ ಐಟಮ್ ಹೆಸರು ಮೇಲೇ ಆ ಪ್ರಿಪರೇಷನ್ ಇರುತ್ತೆ. ಇವಾಗ ನಾವು ಸಫೇದ್ ಮುಸ್ಲಿ ಅಥವಾ ಕಪ್ ಮುಸ್ಲಿ ಅಂತ ತಗೋತಾ ಇದೀವಿ ನೋಡಿ, ಈ 2ರಿಂದನೇ ಔಷಧಿ ಸ್ಟಾರ್ಟ್ ಆಗ್ತಾ ಇಲ್ಲ. ಅದಕ್ಕೆ ಇದು ಮುಸಲ್ಯಾದಿ ಚೂರ್ಣ ಅಂತ ಹೇಳ್ತಾರೆ. ಮತ್ತೊಂದು ಸರ್ತಿ ಹೇಳ್ತೀನಿ. ಸಫೇದ್ ಮುಸ್ಲಿ ಅಂದರೆ ಬಿಳಿ ಮುಸ್ಲಿ 100 ಗ್ರಾಮು, ಕಪ್ಪು ಮುಸ್ಲಿ 100 ಗ್ರಾಮು, ತಾಲೀಮ್ ಖಾನ 100 ಗ್ರಾಮು, ಗೋಖುರು 100 ಗ್ರಾಮು, ಕೌಂಚ್ ಬೀಜ 100 ಗ್ರಾಮು, ಆಮೇಲೆ ಏಲಕ್ಕಿ ಬೀಜ ಅಥವಾ ಏಲಕ್ಕಿ ಪೌಡರು 50 ಗ್ರಾಮ್. ಇಷ್ಟು ಮಾಡಿ ಒಳ್ಳೆ ರೀತಿ ಪ್ರಿಪೇರ್ ಮಾಡಿ ಒಳ್ಳೆ ರೀತಿ ತಾವು ತಗೊಳ್ಳಿ ಮತ್ತು ಒಳ್ಳೆ ರೀತಿ ಸೆಕ್ಸ್ನ ಎಂಜಾಯ್ ಮಾಡಿ. ಧನ್ಯವಾದ.